ಆತ್ಮೀಯ ವಿದ್ಯಾರ್ಥಿಗಳೇ, ಮೇಲ್ಮೈ ವಿಸ್ತೀರ್ಣ ಮತ್ತು ಘನಫಲ ಅಧ್ಯಾಯದ ಮೇಲೆ 5 ಅಂಕದ ಬರುವಂತಹ ಪ್ರಶ್ನೆ. ಸಮನಾದ ತ್ರಿಜ್ಯವಿರುವ ಸಿಲಿಂಡರ್ ಮತ್ತು ಅರ್ಧಗೋಳವನ್ನು ಜೋಡಿಸಿ ಒಂದು ನೀರಿನ ಸಂಗ್ರಾಹಕವನ್ನು ತಯಾರಿಸಲಾಗಿದೆ. ಅರ್ಧಗೋಳದ ವಕ್ರ ಮೇಲ್ಮೈ ವಿಸ್ತೀರ್ಣ 2772 ಸೆಂಟಿಮೀಟರ್ ಸ್ಕ್ವೇರ್ ಆಗಿದೆ. ಸಿಲಿಂಡರ್ನ ಎತ್ತರ 140 ಸೆಂಟಿಮೀಟರ್ ಆಗಿದೆ. ಸಿಲಿಂಡರ್ನ ಮೇಲ್ತುದಿಗೆ 20 ಸೆಂಟಿಮೀಟರ್ ಕೆಳಗೆ ನೀರಿನ ಪ್ರಮಾಣ ಸೂಚಕವನ್ನು ಚಿತ್ರದಲ್ಲಿ ತೋರಿಸುವಂತೆ ಅಳವಡಿಸಲಾಗಿದೆ. ಗ್ರಾಹಕದಲ್ಲಿ ಪ್ರಮಾಣ ಸೂಚಕದವರೆಗೆ ಮಾತ್ರ ನೀರು ಸಂಗ್ರಹಿಸಬಹುದು. ಹಾಗಾದರೆ ನೀರಿನ ಸಂಗ್ರಾಹಕದಲ್ಲಿ ಸಂಗ್ರಹಿಸಬಹುದಾದ ನೀರಿನ ಗರಿಷ್ಠ ಪ್ರಮಾಣ ಹಾಗೂ ಸಂಗ್ರಾಹಕದಲ್ಲಿ ಉಳಿದ ಭಾಗದಲ್ಲಿ ಸಂಗ್ರಹವಾಗುವ ಗಾಳಿಯ ಪ್ರಮಾಣ. ನೋಡ್ರಿ, ಇಲ್ಲಿವರೆಗೆ ಮಾತ್ರ ನಾವು ನೀರು ತುಂಬುತ್ತೇವೆ ಅಂದ್ರೆ ಸಿಲಿಂಡರ್ನ ಎತ್ತರ ನಾವು ನೀರು ತುಂಬುವುದು ಎಷ್ಟು ಅಂದ್ರೆ 120 ಸೆಂಟಿಮೀಟರ್ ತುಂಬ್ತಾ ಇದ್ದಾವೆ. H1 ಅಂತ ಕರೆಯೋಣ, ಇದನ್ನು H2 ಅಂತ ಕರೆಯೋಣ. ಹಾಗಾದರೆ ನಾವೇನು ಮಾಡಬೇಕು? ತ್ರಿಜ್ಯವನ್ನು ಕಂಡುಹಿಡಿಬೇಕು. ತ್ರಿಜ್ಯವನ್ನು ಕಂಡುಹಿಡಬೇಕಾಗಿತ್ತು ಅಂದರೆ ಅರ್ಧಗೋಳದ ವಕ್ರ ಮೇಲ್ಮೈ ವಿಸ್ತೀರ್ಣ = 2772 ಸೆಂಟಿಮೀಟರ್ ಸ್ಕ್ವೇರ್. ಹಾಗಾದರೆ ಅರ್ಧಗೋಳ ವಿಸ್ತೀರ್ಣ 2πr² = 2772. 22 ಇಂಟು r² = 2722. ಎರಡರಲ್ಲೇ ಹೊಡೆದ್ಬಿಟ್ರು. ಫಸ್ಟ್ 2 1 2 1 2 3 6 1 ಉಳಿತು, 2 8 16 1 ಉಳಿತು, 2 6 ಸೊ ಎಷ್ಟು ಉಳಿತಂದರೆ 1386 ಭಾಗಲೆ 22. 22 1 22 6 132, 6 ಉಳಿತು, 22 3 r² = 63 ಇಂಟು 7. r² ಎಷ್ಟಾಗುತ್ತೆ? 441. ಸೊ r = 21 ಸೆಂಟಿಮೀಟರ್ ಸಿಕ್ತು. ಹಾಗಾದರೆ ಸಂಗ್ರಾಹಕದಲ್ಲಿ ಗರಿಷ್ಠ ನೀರಿನ ಪ್ರಮಾಣ = ಸಿಲಿಂಡರ್ನ ಘನಫಲ. ನಾ ಹೇಳಿದೆ ಏನು? ಸಿಲಿಂಡರ್ನ ಘನಫಲ πr²h. ಇದಕ್ಕೆ H1 ಅಂತ ಕರೆಯೋಣ. π 22, ತ್ರಿಜ್ಯ 21 ಇಂಟು 21, ಎತ್ತರ 120 ತಗೋಬೇಕು. ಯಾಕೆ? ಸಂಗ್ರಾಹಕದಲ್ಲಿ ಒಂದು ಮಾರ್ಕ್ ಮಾಡಿದ್ದಾನೆ ರೀ, ಆ ಮಾರ್ಕ್ ಮಾಡೋದವರೆಗೆ ಮಾತ್ರ ನೀರು ತುಂಬಕ್ಕೆ ಬರ್ತದೆ, ಇಲ್ಲಾಂದ್ರೆ ಇಲ್ಲ. ಸೊ ಹಾಗಾದರೆ 7 1 7 3 22 ಇಂಟು 21 3 63 ಇಂಟು 120. ಹಾಗಾದರೆ 22 ಇಂಟು 63 ಇಂಟು 120 ಗುಣಾಕಾರ ಮಾಡಿದಾಗ ಎಷ್ಟು ಬರ್ತದೆ ಅಂದರೆ 1,66,320 ಸೆಂಟಿಮೀಟರ್ ಕ್ಯೂಬ್ ಬರ್ತಾ ಇದೆ. ಇಷ್ಟೇ ನೀರನ್ನು ತುಂಬಬಹುದು. ಸೊ ಲೀಟರ್ನಲ್ಲಿ ಬಳಕೆ ಮಾಡಿದ್ದೀವಿ ಅಂದರೆ 1000 ಸೆಂಟಿಮೀಟರ್ ಕ್ಯೂಬ್ = 1 ಲೀಟರ್. ಹಾಗಾದರೆ 1,66,320 ಭಾಗಲೆ 1000 ಮಾಡಿದ್ದೀವಿ ಅಂದರೆ 3 ಸ್ಥಾನ ಬಿಟ್ಟು ಬಿಂದು ಕೊಟ್ಕೊಂಡ್ಬಿಡೋಣ. 166.320 ಲೀಟರ್ 320 ಲೀಟರ್ ಬರ್ತಾ ಇದೆ. ಹಾಗಾದರೆ ಇನ್ನು ಉಳಿದಂಥ ಭಾಗ ಅಂದರೆ ಸಿಲಿಂಡರ್ನ ಘನಫಲ ಮತ್ತು ಅರ್ಧಗೋಳದ ಘನಫಲವನ್ನು ಕಂಡುಹಿಡಿದ್ರೆ ನಮ್ಗೆ ಗಾಳಿಯ ಪ್ರಮಾಣ ಗೊತ್ತಾಗುತ್ತೆ. πr² H2 ಅಂದರೆ ಯಾಕೆ? ಅಲ್ಲಿ ಈಗಾಗಲೇ 120 ಎತ್ತರ ತಗೊಂಡೇವಿ, ಇನ್ನು ಉಳಿದಿದ್ದು 20 ಉಳಿತಾ ಇದೆ. ಹಾಗಾದರೆ 22 ಇಂಟು ತ್ರಿಜ್ಯ 21 ಇಂಟು 21, 20 ಪ್ಲಸ್ 2/3 ತ್ರಿಜ್ಯ 21 ಉಳಿತಾ ಇದೆ. ಇದ್ರ ಪ್ರಕಾರ 7 1 7 3 22 ಇಂಟು 63, 20 3 1 3 7 ಪ್ಲಸ್ 7 14. 22 ಇಂಟು 63 ಇಂಟು
20 + 14 34. ಗುಣಾಕಾರ ಮಾಡಿದರೆ ಎಷ್ಟು ಬರ್ತದೆ? 47,124 ಸೆಂಟಿಮೀಟರ್ ಕ್ಯೂಬ್. ಇದು ಗಾಳಿಯ ಪ್ರಮಾಣ. ನೆಕ್ಸ್ಟ್ ನೋಡ್ರಿ,